ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುರಳಿ ಕೃಷ್ಣ ಲಾಗ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗಂತ ಕೇಳ್ತೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈವ್ನಿಂಗ್ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ಸೋಮವಾರ ವಿಶೇಷವಾದ ವಾರ ಇರುತ್ತೆ ನಮ್ಮ ದೇವಸ್ಥಾನ. ನಾನು ಹೇಳಿರೋ ಹಾಗೆ ಇವತ್ತು ಶಿವನ ವಾರ ಇರೋದ್ರಿಂದ ನಾವು ತೇರುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ನಮ್ಮೂರು ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಇದು ದಕ್ಷಿಣ ಕಾಶಿ ಅಂತಲೂ ಕೂಡ ಹೇಳ್ತಾರೆ. ದಕ್ಷಿಣ ಕಾಶಿ ಶ್ರೀ ತೇರುಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಹಿರಿಯೂರಲ್ಲೇ ಇದೆ. ಇದು ಮಾರಿಕಣಿವೆಗೆ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಯಾರಾದರೂ ಬಂದರೆ ಈ ಕಡೆ ಮಾರಿಕಣಿವೆ ಡ್ಯಾಮ್ ನೋಡೋಕ್ಕೆ ಏನಾದರೂ ಬಂದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ನೀವು ಬಂದು ಹೋಗ್ರಿ. ಈ ದೇವಸ್ಥಾನ ಶಿವರಾತ್ರಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ವರ್ಷಕ್ಕೊಂದ್ಸಲ ದೇವಸ್ಥಾನದ್ದು ತೇರು ಕೂಡ ಆಗುತ್ತೆ. ಶ್ರೀ ತೇರುಮಲ್ಲೇಶ್ವರ ಜಾತ್ರೆ ಅಂತ ಹೇಳಿ. ನೋಡಿ ನಮ್ಮ ದೇವಸ್ಥಾನ ಈ ಥರ ಇದೆ. ಯಾಕಂದರೆ ಹಿಂದುಗಡೆ ಬಂದುಬಿಟ್ಟು ನಾನಿವಾಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ. ಅದು ದೇವಸ್ಥಾನ ಎದುರುಗಡೆನೇ ಈ ಥರ ನಂದಿದು ಇಟ್ಟಿದ್ದಾರೆ, ನಂದಿ ವಿಗ್ರಹನ. ಈ ದೇವಸ್ಥಾನದ ಬಗ್ಗೆ ನಾನು ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಮತ್ತು ಶಿವರಾತ್ರಿ ಹಬ್ಬ ಟೈಮಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಾನು ಆವಾಗ ವೀಡಿಯೋ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ ದೇವಸ್ಥಾನದ ಬಗ್ಗೆ. ಈಗ ನಾನು ದೇವಸ್ಥಾನನ ಪ್ರದಕ್ಷಿಣೆ ಹಾಕೋದಂತ ಹೋಗ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನನ್ನ ಎದುರುಗಡೆ ವಿಡಿಯೋದಲ್ಲಿ, ಅದು ಬಂದ್ಬಿಟ್ಟು ದೇವಿ ದೇವಸ್ಥಾನ, ಕಾಳಿಕಾ ದೇವಿದು ದೇವಸ್ಥಾನ. ಹಿಂದ್ಗಡೆನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನನ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ.
ಚೆಲ್ಬೇಡ್ರಿ, ಎರಡು ಕೈ ಮಾಡ್ರಿ. ಬಾ ಬಾ ಬಾ. Ba. ಪ್ರಸಾದ ತಿನ್ನಕ್ಕೇನಂತೆ ನಿನಗೇನು ಆಗಲ್ಲ. ಹಾಂ ಬಾ 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 ಅವಳು ಅವನು ಇಸ್ಕೊಂಡಿದ್ದಾನೆ. ತಿನ್ನಕ್ಕ ಬಾ ಪಿಪಿ ಬಾ ತಿನ್ ಬಾ ಬಾ ತಿನ್ಬಾರ್ಸು ತಿನ್ನಕ್ಕೋ. ಅದು ಕೊಡಿ ಗಲಸೈತೆ ಹೆಂಗೆ ತಿನ್ನು ಬಾ. ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.